ಬಂಧುವೆನಿಸಿದ ಪರಮಾತ್ಮ ನೀನೇ ಕೃಷ್ಣ. ಕೃಷ್ಣ ಬಂಧುವೆನಿಸಿದ ಪರಮಾತ್ಮ ನೀನೇ. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಗಾಯಿತು. ವಾಸುದೇವ ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ, ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ. ನಮಿಪೆ ಮಾಧವ ದೇವಕಿ ವರನಂದನ ಭಾವಜನಯನ. ನಮಿಪೆ ಮಾಧವ ದೇವಕಿ ವರನಂದನ, ದೇವಕಿ ವರನಂದನ, ದೇವಕಿ ವರನಂದನ. ಧರೆಗೆ ಭಾರವೇ ಎನ್ನ ಜನ್ಮವೆಲ್ಲವೇ. ಹರಿಯೇ ಎನ್ನನಿ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನ್ಮವೆಲ್ಲವೇ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ಮುಂದೆ ಗತಿಯೇ ಕಾಣೆನಯ್ಯ ತಂದೆ ಸಲಹು ಮಾರನಯ್ಯ. ಮುಂದೆ ಗತಿಯ ಕಾಣೆನಯ್ಯ ತಂದೆ ಸಲಹು ಮಾರನಯ್ಯ. ಹರಿಯೇ ಎನ್ನರಿ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮವೆಲ್ಲ
ಹರಿಯೇ ಎನ್ನನಿ ಮರೆತ ಮೇಲೆ ಧರೆಗೆ ಭಾರವೇ ಎನ್ನ ಜನ್ಮ ವ್ಯರ್ಥವೇ ಕೃಷ್ಣ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ? ದೇವ ದೇವ, ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದಂತಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ವಾಸುದೇವ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಅಪಾರ ಪ್ರಜಾಕೋಟಿಯನ್ನು, ಬಂಧು ಬಾಂಧವರನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತಿಯಾದ ಭರತ ಮಾತೆಯ ಶಿರದಲ್ಲಿ ಹೆಪ್ಪು ಕಟ್ಟಿದ ರಕ್ತ ಕಡಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಯನಯ್ಯ ಸಿರಿ ಸಂಪದದ ಮುರಘರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರಧಲಿ ಬಂಧು ಬಾಂಧವರ ರಕ್ತದಿಂಬಿಂದ ಅಪವಿತ್ರ ಭೂಮಾದಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯನ್ನು ನಿರೀಕ್ಷಿಸೇ ಸಹಿಸನೇ ಜಿಗದಿ ತೆರಳು ಸಂಧಿಗೆ ಆಪತ್ ಬಂಧುವೇ ಕರ ಮುಗಿದು ಬೇಡುವೆನು ಇಷ್ಟ ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆನು ವಾಸುದೇವ. ಆದುದರಿಂದ ನೀನು ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಹೇಗಾದರೂ ಮಾಡಿ ಸಂಧಿಗೆ ಸಮ್ಮತಿಸುವಂತೆ ಮಾಡಬೇಕಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಬೋಧೆ ಇದೆ. ಏನು ಮಾಡುವುದು? ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮಂತಹ ಹಿರಿಯರ ಧರ್ಮನಂದನ. ಈಗ ನಿಮಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ವಾಸುದೇವ. ಧರ್ಮನಂದನ, ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊತ್ತು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಡವೆಂದರೆ ಭ್ರಾತೃವೆಂಬ ಮಮಕಾರ ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ನಮ್ಮ ಈ ಹೇಡಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ವಾಸುದೇವ,
ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಸುಡುತ್ತಿರುವೆ? ಆದಿಯಿಂದಲೂ ಅಪಜಯ, ಅಪಮಾನ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಅವನ್ನು ತೊಲಗಿಸಿ ಬಿಡೋಣವೆಂದರೆ ನಮ್ಮ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಿಯಲು ಬಿಡದಂತಾಗಿದೆ. ಛೀ, ನಮ್ಮ ಹೇಡಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನೂ ಸಂಧಿಗೆ ಸಂಬಂಧಿಸಿದಂತೆಯೇ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರು. ತಂಗಿ ದೃಪದ ನರೇಂದ್ರನಂದಿನಿ ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮ ಸಮ್ಮತವೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗೇ ಪ್ರಯತ್ನಿಸಿ ವಿಫಲರಾಗುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮಸಮ್ಮತ ಎಂದು ಹೇಗೆ ಹೇಳಲಿ ಕೃಷ್ಣ? ಜನಾರ್ದನ, ವೇಣುಲೀಲಾ ಪ್ರವೀಣ, ಸೆರಗೊಡ್ಡಿ ಬೇಡಿದರು ತೋರದಿಹೆಯೇ 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 ಕೊನಿ ಕರುಣಾ ಕೃಷ್ಣ. ಕೃಷ್ಣ ವರದಿಯ ಕೃಷ್ಣ. ನೆರೆದ ಸಭಾಂಗಣಕ್ಕೆ ದುರುಳ ರಾಕ್ಷಸರು, ನೆರೆದ ಸಭಾಂಗಣಕ್ಕೆ ದುರುಳ ರಾಕ್ಷಸರು, ಪಂಜರದ ಗಿಳಿಯನು ಕಂಡ
ಧರ್ಮರಾಯ ಧರ್ಮವೆಂದು ಹಮ್ಮಲಿಸುತ್ತ ಜೋಜನ ವ್ಯಾಮೋಹ ತಲೆಗೇರಿ ಧರ್ಮ ಪತ್ನಿಯನ್ನೇ ದ್ಯೋತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭು. ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ಇವರು ನನ್ನ ಪತಿ. ಓಹೋ, ಭೀಮಸೇನ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಆ ಬಂಡಮಕನನ್ನೇ ಕೊಂದ ಮಹಾ ದೌರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನೇ ಹಿಡಿದು ಇವರು ನನ್ನ ಪತಿ. ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನಂಜಯ, ಭೀಮತ್ಸು, ವಿಜಯ, ಸವ್ಯಸಾಚಿ, ದಶನಾವಧಾರಿ, ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದುಕೊಂಡ ಮಹಾಶೂರ. ನಿನಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುವ ಬಳೆಗಳನ್ನು. ದೇವಿ, ಇವರು ನನ್ನ ಪತಿ. ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ನನ್ನ ಪತಿಗಳಲ್ಲ. ಇವರೆಲ್ಲರೂ ಈ ಪಾಂಚಾಲಿಯ ಭಾಗದ ಮೃತ್ಯ ಸ್ವರೂಪರು. ನನ್ನ ಪ್ರತಿಜ್ಞೆಯು ಈಡೇರಬೇಕಾದ್ರೆ ನಾನೇ ಗಾಳಿಯಾಗಿ ರಣರಂಗವನ್ನು ಪ್ರವೇಶಿಸಿ ಆ ನನ್ನ ಶತ್ರುವನ್ನೆಲ್ಲ ಧ್ವಂಸ ಮಾಡಬೇಕಾಗಿದೆ. ಇಲ್ಲವೇ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಬಿದ್ದು ಸಾಯಬೇಕಾಗುವುದು ಕೃಷ್ಣ, ಸಾಯಬೇಕಾಗುವುದು. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿ ಏಕೆ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನೂ ಕೇಳಿದೆಯಲ್ಲ, ಬಿಡ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಪತಿಗಳಿಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನರಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲದೆ ಅಂದುಕುರು ಸಭೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿಸುವೆನೆನು ಎನಗದಾ ದಂಡದಿ ಆ ದುರ್ಯೋಧನನ ತೊಳೆಯ ಪುಡಿಗುಟ್ಟುವೆನೆನು ನುಡಿದೆಯೋ ಗಂಡುಗಲಿ ನೀನಂದು ಢಂಬದ ನುಡಿಯ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಹಿಡಿಂಬ ಮನೋಹರ. ನಿನ್ನೀ ಕುಹಕ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರು ಕರೆಯದಿರುವಲ್ಲವೇ?
ಕಣ್ಣೀರಿನ ಬದಲಾಗಿ ಹಗೆಯ ಹೆಂಡಿನ ಕಣ್ಣಲ್ಲಿ ಶತಸಹಸ್ರ ಮಿಡಿ ಕಂಬನಿ ನೋಂತರಿಸು. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಾಲಕಿ ಕುರು ಸಮುದ್ರವ ಸೆಳೆದು ತರುವೆನೋ. ದುರುಳ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಭಗದು ದುಶ್ಯಾಸನನ ಬಡಲ ಉಡಿಗುಟ್ಟಿ ಪೋತಕಿ ದುರ್ಯೋಧನನ ತೊಡೆಯ ದೃಪದ ಸುತೆ ಕಟ್ಟಿಸುವನು ನಿನ್ನೀ ಬಿಡು ಮುಡಿಯ ಪಡೆದಿರು ವ್ಯತೆಯ ನರಕಮರ್ತನ ಕೇಳೆನ್ನ ಅಭಿಮತ ಕೊಡುಗೆ ಕೊಡುಗೆ ಬದಲಾಗಿ ನಡು ನಡು ಭಕ್ತಿನ ವಸದಲ್ಲಿ ಸಪ್ತ ಸಾಗರ ಕರೆಯಲಿ ಕೊಡುಗೆ ಕೊಡುಗೆ ಬದಲಾಗಿ ನಡು ನಡು ಭಕ್ತಿನ ವಸದಲ್ಲಿ ಸಪ್ತ ಸಾಗರ ಕರೆಯಲಿ ಪೂರ್ವರ ಶಿರವನ್ನು ಕಡಿಯದ ಬಿಡನ ಪೂರ್ವರ ಶಿರವನ್ನು ಕಡಿಯದ ಬಿಡನ ಹರದಿ ಗಂತದಲ್ಲಿ ಒಳಗಿದ ವಿಜಯವ ಕುರುಕುಲವ ಕಡಿದಿರುವೆ. ಹರದಿ ಗಂತದಲ್ಲಿ ಒಳಗಿದ ವಿಜಯವ ಕುರುಕುಲವ ಕಡಿದಿರುವೆ. ಕೌರವನ ಪರಿಪರಿಮಿರದಲ್ಲಿ ದುರುಳ ಕೌರವನ ಪರಿಪರಿಮಿರದಲ್ಲಿ ಕಾರ್ಮೋಡ್ ಕೊಡುಗೆ ಕೊಡುಗೆ ಬದಲ ಈ ಭೂಮಿ ನಡುಗಿ ನಡುಗಿ ಬಿರಿ ಭಕ್ತಿ ರಭಸದಲ್ಲಿ ಸಪ್ತ ಸಾಗರವು ಕರೆಯಲಿ. ನರಕಮರ್ತನ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡು. ಬಹುದು ಜನಾರ್ದನ, ಅಂದು ಆ ಕರ್ಣನ ಶಿರಸ್ಸನ್ನು ಭೂಪತನ ಮಾಡುವುದಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ದ್ರುಪದ ಕುವರಿಗೆ ಕವಿದಿರುವ ಅಪಮಾನದ ಹೊದಿಕೆಯನ್ನು ಕಿತ್ತೊಗೆದ ಹೊರತು ಅದೆಂತಹ ಸಂಧಿ? ಅರಗಿನ ಮನೆಯನ್ನು ನಿರ್ಮಿಸಿ ಅರಗಿನ ಮನೆಯನ್ನು ನಿರ್ಮಿಸಿ ಹುಲೆ ಕೊಲ್ಲಲು ಯತ್ನಿಸಿದ್ದ ಆ ಅಧಮರ ತನುವ ವಾಸುದೇವ, ದುರದೊಳಗೆ ನಾವು ಒದಿಸದಿದ್ದೊಡೆ ದುರದೊಳಗೆ ನಾವು ಒದಿಸದಿದ್ದೊಡೆ ಈ ಧರೆಯೊಳಗೆ ನಾ ಪುಟ್ಟುದಕ್ಕೆ ಸಾರ್ಥಕವೇನು ದೇವಾ? ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಬೆಳಗಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆಯಲೇಬೇಕು ಜನಾರ್ದನ. ಅರ್ಜುನ, ಪರಮಾತ್ಮ, ಧರ್ಮನಂದನ, ಭ್ರಾತೃವೆಂಬ ಮಮಕಾರದಿಂದ ಭೀಮಾರ್ಜುನರು ಈ ಸಂಧಿಗೊಪ್ಪಿಕೊಂಡರು ವಿನಃ ಅಂತರಂಗದಲ್ಲಿ ಅವರ ಸೆಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು, ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ವಾಸುದೇವ, ದಾನವಾರಿ ಕಲವಿಹಾರಿ ದಾರಿ ಪೂರೆಯೋ ಶ್ರೀಗಣಿ ದಾನವಾರಿ ಕಲವಿಹಾರಿ ದಾರಿ ಪೂರೆಯೋ ಶ್ರೀಗಣಿ. ಪರಮಾತ್ಮ, ಧರ್ಮಜ, ಯಾದವೇಂದ್ರ ಎನಿಸುವುದಾಗರ ಕೃಷ್ಣ ಯಾದವೇಂದ್ರ ಎನಿಸುವುದಾಗರ ಸುಗುಣ ಸಾಂದ್ರ ಸರಸ
ಪ್ರಸಾದ ಸರಸದನ ನಂದನದ ನಾದಿನಯನ ನಂದನದ ನಾದಿನಯನ ನಳಿನ ನಯನ ಋತ ಜನ ಪಾಲನ ನಳಿನ ನಯನ ಋತ ಜನ ಪಾಲನ ದಾನವಾರಿ ಕಲವಿಕಾರಿ ದಾರಿ ತೋರೆಯು ಶ್ರೀಗರಿ ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕುಕದಂತಾಗಿದೆ. ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಪ್ರಭು. ಆಗಲಿ ಧರ್ಮ. ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಪ್ರತೀಕಾರ ತೀರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರಿಸಬೇಕು. ಸಹೋದರಿ, ಧರ್ಮರಾಯನ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ನಿನ್ನಲ್ಲಿ ಸೆರಗೊಡ್ಡಿ ಬೇಡವೆ ಕೃಷ್ಣ. ಸಹೋದರಿ, ಚಿಂತೆ ಪಡದಿರು ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಸಹೋದರಿ, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ಸಹೋದರಿ, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ಮರೆವೆನೆ ನಿನ್ನನು ಮುರವೈರಿ, ಮರೆವೆನೆ ನಿನ್ನನು ಮುರವೈರಿ. ನೀನ ಸುನಗುದಿರೆ ಸುನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ಸಹೋದರಿ,